ಕೊರೋನಾ ಎರಡನೇ ಅಲೆಯ ಅಬ್ಬರವೇ ಕಂಪ್ಲೀಟ್ ಆಗಿಲ್ಲ. ಆಗಲೇ ಮೂರನೇ ಅಲೆಯ ಆತಂಕ ಜೋರಾಗ್ತಾ ಇದೆ. ಅದರಲ್ಲೂ ಮೂರನೇ ಅಲೆ ಮಕ್ಕಳನ್ನೇ ಹೆಚ್ಚು ಟಾರ್ಗೆಟ್ ಮಾಡಲಿದೆ ಅಂತ ತಜ್ಞರು ವರದಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಐಸಿಯು ಸೆಂಟರ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೊರೋನಾ ಜೊತೆಗೆ ಎಂಐಎಸ್ಸಿ ಆತಂಕವೂ ಕೂಡ ಜೋರಾಗಿರೋದ್ರಿಂದ ಮುಂಜಾಗ್ರತೆಯಾಗಿ 46 ವೆಂಟಿಲೇಟರ್ ಆಕ್ಸಿಜನ್ ಬೆಡ್ಗಳನ್ನು ಅಳವಡಿಸಲಾಗ್ತಾ ಇದೆ. ಈಗ ಆಲ್ರೆಡಿ ವರದಿಯನ್ನ ಸರ್ಕಾರಕ್ಕೆ ಕೊಡಲಾಗಿದೆ. ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಮಕ್ಕಳು ಸೋಂಕಿಗೆ ತುತ್ತಾಗುವಂತಹ ಆತಂಕವನ್ನ ಸ್ವತಃ ತಜ್ಞರೇ ವ್ಯಕ್ತಪಡಿಸಿರೋದ್ರಿಂದಾಗಿ ಈಗ ಸರ್ಕಾರ ಕೂಡ ಅದಕ್ಕೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ ಹೆಚ್ಚಿನ ವೆಂಟಿಲೇಟರ್ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುಂಜಾಗ್ರತೆಯಾಗಿ ಸುಮಾರು 46 ವೆಂಟಿಲೇಟರ್ ಆಕ್ಸಿಜನ್ ಬೆಡ್ಗಳನ್ನು ಇದೀಗ ಅಳವಡಿಕೆ ಮಾಡಲಾಗಿದೆ. ಮಕ್ಕಳ ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ಇದೀಗ ತೆಗೆದುಕೊಳ್ತಾ ಇದೆ. ರಾಜ್ಯಾದ್ಯಂತ ಮೂರನೇ ಅಲೆ ಆತಂಕ ಆವರಿಸ್ತಾ ಇದ್ರು ಜನ ಮಾತ್ರ ಕ್ಯಾರೆ ಅಂತಿಲ್ಲ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಬಸರಕೋಡ ಗ್ರಾಮದಲ್ಲಿ ಕೊರೋನಾ ನಿಯಮವನ್ನ ಗಾಳಿಗೆ ತೂರಲಾಗಿದೆ. ಕಾರ ಹುಣ್ಣಿಮೆ ಆಚರಿಸಲು ಜನಸಾಗರವೇ ಸೇರಿದ್ದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಂಜುನಾಥ್ ಪಾಟೀಲ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಜಾತ್ರೆ, ಹಬ್ಬ, ಸಭೆ, ಸಮಾರಂಭ ನಡೆಸದಂತೆ ಸರ್ಕಾರ ನಿಷೇಧವನ್ನ ಹೇರಿದ್ರೂ ಕೂಡ ಜನ ಇದ್ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನ ಜಾತ್ರೆ, ಹಬ್ಬ, ಹುಣ್ಣಿಮೆ ಅಂತ ಮಾಡ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ಒಟ್ಟೊಟ್ಟಿಗೆ ಗುಂಪುಗೂಡ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ಗಮನ ಹರಿಸಬೇಕಾದಂತಹ ಜನಪ್ರತಿನಿಧಿಗಳು ಕೂಡ ಈ ಒಂದು ಜಾತ್ರೆಗಳಲ್ಲಿ ಭಾಗವಹಿಸುವ ಮೂಲಕ ಜನಕ್ಕೆ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ವಿಜಯಪುರ ಮಾತ್ರವಲ್ಲ, ಚಿಕ್ಕೋಡಿ, ಗದಗನಲ್ಲೂ ಕೂಡ ಕೊರೋನಾಗೆ ಜನ ಡೋಂಟ್ ಕೇರ್ ಅಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಘನನಟ್ಟಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ನಿಮಿತ್ತ ಸಾವಿರಾರು ಜನ ಒಟ್ಟಿಗೆ ಸೇರಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಈ ವೇಳೆ ಮಾಸ್ಕ್ ಇಲ್ಲದೆ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ ಗುಂಪು ಗುಂಪಾಗಿ ಎಲ್ಲಂದರಲ್ಲಿ ಓಡಾಡಿದ್ದಾರೆ. ಅತ್ತ ಗದಗದ ತಿಮ್ಮಾಪುರ ಗ್ರಾಮದಲ್ಲೂ ಜನ ಶಾರೀರಿಕ ಅಂತರವನ್ನ ಮರೆತು ಜಾತ್ರೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಭಿಮಾನಿಗಳು ಎತ್ತುಗಳ ಮೇಲೆ ಮುಂದಿನ ಸಿಎಂ ಸಿದ್ದರಾಮಯ್ಯ ಅಂತ ಬಣ್ಣದಲ್ಲಿ ಬರೆದು ಸಂಭ್ರಮಪಟ್ಟಿದ್ದಾರೆ. ದಾವಣಗೆರೆಯ ಸೊಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಕೋವಿಡ್ ಕಂಟ್ರೋಲ್ ಮಾಡೋದಕ್ಕೆ ಕೈಗೊಂಡಿರೋ ಕ್ರಮಗಳಿಗೆ ಸಿಎಂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ವಾತಿ ತಿಪ್ಪೇಸ್ವಾಮಿ ಕೈಗೊಂಡ ಕ್ರಮಗಳಿಂದಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಂಕು ಕಾಣಿಸಿಲ್ಲ. ಹೀಗಾಗಿ ಸ್ವಾತಿ ಅವರ ಕ್ರಮಗಳಿಗೆ ಸಿಎಂ ಭೇಷ್ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಸೊಕ್ಕೆ ಗ್ರಾಮದಲ್ಲಿ 6,000 ಜನರಿದ್ದು ಅದರಲ್ಲಿ 34 ಜನರಿಗೆ ಮಾತ್ರ ಕೋವಿಡ್ ಸೋಂಕು ತಗುಲಿತ್ತು. ಅದರಲ್ಲಿ 30 ಜನ ಗುಣಮುಖರಾಗಿ ಬಂದಿದ್ದು ಸ್ವಾತಿ ತಿಪ್ಪೇಸ್ವಾಮಿ ಕಾರ್ಯಕ್ಕೆ ಊರಿನ ಜನ ಸಹ ಕೊಂಡಾಡ್ತಿದ್ದಾರೆ. ಗ್ರಾಮದಲ್ಲಿ ಮಾಸ್ಕ್ ಅಭಿಯಾನ, ಊರಿಗೆ ಸ್ಯಾನಿಟೈಸ್ ಮಾಡೋದ್ರ ಜೊತೆಗೆ ಕಡ್ಡಾಯವಾಗಿ ಎಲ್ಲರಿಗೂ ಕೂಡ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿದ್ರು. ಇನ್ನು ಇವರು ಕೈಗೊಂಡಂತಹ ಕ್ರಮಗಳಿಂದಾಗಿ ಸುಮಾರು 6,000 ಜನಸಂಖ್ಯೆ ಇದ್ರೂ ಕೂಡ ಕೇವಲ ಅದರಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದ್ದು 34 ಮಂದಿಗೆ. ಅಷ್ಟರ ಮಟ್ಟಿಗೆ ಗ್ರಾಮದಲ್ಲಿ ಕೋವಿಡ್ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಅಲ್ಲದೆ ಇಡೀ ಗ್ರಾಮದಲ್ಲಿ ಎಲ್ರಿಗೂ ಕೂಡ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿದ್ರು. ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿತೋ ಅದೆಲ್ಲವನ್ನ ಕೂಡ ಚಾಚು ತಪ್ಪದೆ ಮಾಡಿದ್ರು. ಪರಿಣಾಮವಾಗಿ ಅತಿ ಕಡಿಮೆ ಜನ ಕೋವಿಡ್ ಸೋಂಕಿಗೆ ತುತ್ತಾಗಿದ್ರು. ಇನ್ನು ಈ ಒಂದು ಗ್ರಾಮದಲ್ಲಿ ಕೈಗೊಂಡಂತಹ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಸ್ವಾತಿ ತಿಪ್ಪೇಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಸಿಎಂ ಪತ್ರವನ್ನು ಬರೆದಿದ್ದಾರೆ. ಹೆಮ್ಮಾರಿ ಕೊರೋನಾ ಕುಟುಂಬವೊಂದನ್ನೇ ಸ್ಮಶಾನವನ್ನಾಗಿ ಮಾಡಿದೆ. ಕಲಬುರಗಿ ಜಿಲ್ಲೆಯ ಆರ್ಸಿ ತಾಂಡಾದಲ್ಲಿ ತಾಯಿ ಮಗನಿಗೆ ಸೋಂಕು ಕಾಣಿಸಿಕೊಂಡಿತ್ತು. ಹೀಗಾಗಿ ಕಲಬುರಗಿಯ ಜಿಮ್ಸ್ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ತಾಯಿ ಮಗ ಇಬ್ಬರೂ ಸಹ ಇವತ್ತು ಸಾವನ್ನಪ್ಪಿದ್ದಾರೆ. 9 ದಿನಗಳ ಹಿಂದೆ ಹಿರಿಯ ಪುತ್ರ ಪ್ರಕಾಶ್ ನಾಯ್ಕ್ ಅನ್ನೋನು ಸಹ ಕೊರೋನಾದಿಂದ ಮೃತಪಟ್ಟಿದ್ರು. ದುರಂತ ಅಂದ್ರೆ ಇನ್ನೋರ್ವ ಮಗನಿಗೂ ಸೋಂಕು ತಗುಲಿದ್ದು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರಂತೆ. ಚಾಮರಾಜನಗರದಲ್ಲಿ ಕೊರೋನಾ ವಾರಿಯರ್ಸ್ಗೆ 2 ತಿಂಗಳಿನಿಂದ ಸಂಬಳವನ್ನ ನೀಡದಿದ್ದರ ಬಗ್ಗೆ ನ್ಯೂಸ್ 18ನಲ್ಲಿ ವರದಿಯನ್ನ ಪ್ರಸಾರ ಮಾಡುತ್ತಿದ್ದಂತೆ ಮಲೈ ಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಿಯಾಕ್ಟ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲಾಡಳಿತ ಯಾವ ಸ್ಪಷ್ಟೀಕರಣವನ್ನ ನೀಡುತ್ತೆ ಅನ್ನೋದನ್ನ ಕಾಯ್ತಿದ್ದೀವಿ. ಸ್ಪಷ್ಟೀಕರಣ ಬಂದ ಕೂಡಲೇ ಅರ್ಹರಿಗೆ ಸಂಬಳ ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊರೋನಾ ಕೆಲಸಕ್ಕೆಂದು
111 ಜನರನ್ನ ನಿಯೋಜನೆ ಮಾಡಲಾಗಿತ್ತು. ಅದರಲ್ಲಿ 26 ಮಂದಿ ಗೈರಾಗಿದ್ರು. ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲು ಅಪರ ಜಿಲ್ಲಾಧಿಕಾರಿ ನಮಗೆ ಪತ್ರವನ್ನ ಬರೆದಿದ್ರು. ನಂತರ ಇದೇ ನೌಕರರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡು ಕರ್ತವ್ಯಕ್ಕೆ ಹಾಜರಾಗಿದ್ರು. ಆದ್ರೆ ನಮ್ಮ ಗಮನಕ್ಕೆ ತಾರದೆ ಜಿಲ್ಲಾಡಳಿತವೇ ನೌಕರರನ್ನ ನಿಯೋಜನೆ ಮಾಡಿದೆ. ಆದ್ರೀಗ ನಮ್ಮ ಮೇಲೆಯೇ ಆರೋಪವನ್ನ ಹೊರಿಸೋದು ಎಷ್ಟು ಸರಿ ಅಂತ ಕಾರ್ಯದರ್ಶಿ ಜಯ ವಿಭವ ಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ನೌಕರರನ್ನ, ಅದು ತಾತ್ಕಾಲಿಕ ನೌಕರನ, ಹೊರಗುತ್ತಿಗೆ ನೌಕರನ ಪ್ರಾಧಿಕಾರದ ನಿಯೋಜಿಸ್ಕೋಬೇಕಾದ್ರೆ ಜಿಲ್ಲಾಡಳಿತ ನಮಗೆ ನಿಯೋಜಿಸಿ ಅಂತ ಕೇಳಬೇಕಾಗ್ತದೆ. ನಿಯೋಜಿಸಿ ಕೇಳಿದ್ರೆ ಅವರೇ ನಿಯೋಜಿಸ್ಕೊಂಡು ತದನಂತರ ಈಗ ಕೊನೆಯಲ್ಲಿ ಇವರಿಗೆ ಸಂಬಳ ಪಾವತಿಸಿಲ್ಲ ಅಂತ ದೂರೋದು ಸರಿಯಲ್ಲ. ಜಿಲ್ಲಾಡಳಿತದಿಂದ ನಮಗೆ ಪತ್ರ ಬಂದಿದೆ. ಅದರಲ್ಲಿ ನಾವು ಅವರನ್ನು ನಿಯೋಜಿಸ್ಕೊಂಡಿದ್ದೀವಿ, ಸಂಬಳ ಕೊಡಿ ಅಂತ ಬಂದಿದೆ. ಕೆಲವರು ಸ್ಪಷ್ಟೀಕರಣ ಕೇಳಿ ನಾವು ಇವತ್ತೇ ನಾವು ಅವರಿಗೆ ಪತ್ರ ಬರೀತಾ ಇದ್ದೀವಿ. ಆ ಸ್ಪಷ್ಟೀಕರಣ ಬಂದ ನಂತರ ನಾವು ಸೂಕ್ತವಾಗಿ ಅವರಿಗೆ ಅರ್ಹರಿದ್ದಲ್ಲಿ ತಕ್ಷಣವೇ ಅವ್ರಿಗೆ ವೇತನವನ್ನು ನಾವು ಕಳೆದ 50 ವರ್ಷಗಳಿಂದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಹಿಮ್ಲಾ ನಾಯಕ ವಡೇನ ಬಂಗ ತಾಂಡಾಕ್ಕೆ ರಸ್ತೆಯೇ ಇಲ್ಲ. ರಸ್ತೆ ಇಲ್ಲದೆ ಪ್ರತಿನಿತ್ಯವೂ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ರಸ್ತೆ ಇಲ್ಲದ ಕಾರಣ ಹಿಮ್ಲಾ ನಾಯಕ ವಡೇನ ಬಾಂಗ ತಾಂಡಕ್ಕೆ ಇದುವರೆಗೂ ಸರ್ಕಾರಿ ಬಸ್ ಬಂದಿಲ್ಲ. ಕಲ್ಲು ಮುಳ್ಳುಗಳಿಂದ ಕೂಡಿದ ದಾರಿಯಲ್ಲೇ ತಾಂಡಾದ ಜನ ಓಡಾಡ್ತಿದ್ದಾರೆ. ಈ ತಾಂಡಾದಲ್ಲಿ 62 ಕುಟುಂಬಗಳು ವಾಸವಾಗಿವೆ. ಒಂದ್ ವೇಳೆ ಏನಾದರೂ ಅವರಿಗೆ ಆರೋಗ್ಯ ಸಮಸ್ಯೆ ಬಂದ್ರೆ ಇವರ ಕತೆ ಮುಗಿದಂತೆಯೇ ಲೆಕ್ಕ. ಯಾಕಂದ್ರೆ ತುರ್ತು ಸೇವೆಗೆ ಆಂಬ್ಯುಲೆನ್ಸ್ ಕೂಡ ಸಿಗೋದಿಲ್ಲ. ತಾಂಡಾದಿಂದ 3 ಕಿಲೋಮೀಟರ್ ದೂರದಲ್ಲೇ ಆಂಬ್ಯುಲೆನ್ಸ್ ನಿಲ್ಲುತ್ತೆ. ರಸ್ತೆ ಸಮಸ್ಯೆ ಕುರಿತು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಕುಟುಂಬದವರು ಇಲ್ಲಿ ವಾಸ ಮಾಡ್ತಾರೆ. ಇವರಿಗೇನಾದ್ರೂ ಆರೋಗ್ಯ ಸಮಸ್ಯೆ ಬಂದ್ರೆ ಅಲ್ಲಿ ಆಂಬ್ಯುಲೆನ್ಸ್ ಕೂಡ ಬರೋಕ್ಕಾಗೋದಿಲ್ಲ. ಸುಮಾರು 3 ಕಿಲೋಮೀಟರ್ ವರೆಗೂ ನಡ್ಕೊಂಡೇ ಹೋಗ್ಬೇಕಾಗತ್ತೆ. ಅಲ್ಲಿಂದ ಅವರಿಗೆ ಬಸ್ ಸೌಲಭ್ಯ ಸಿಗುತ್ತೆ. ಹೀಗಾಗಿ ಎಷ್ಟೇ ಮನವಿಯನ್ನ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನ ವಹಿಸ್ತಿದ್ದಾರೆ. ಆದಷ್ಟು ಬೇಗ ನಮಗೊಂದು ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ. ರೋಡಿಂದೇ ಸಮಸ್ಯೆ ಅದ ಸರ್. ರೋಡ್ ಇಲ್ಲ ಸರ್, ನಮಗೆ ಹಾದಿ ಹೋಗ್ಲಾಕಿಲ್ಲ, ಬರ್ಲಾಕಿಲ್ಲ. ಹಳ್ಳ ಬಂದ್ರೆ ಪಾರ್ಗಳಿಗೆ ತ್ರಾಸ ಅದ ಸರ್, ನಮಗೆ ದೊಡ್ಡವ್ರಿಗೆ ತ್ರಾಸ ಅದ ಸರ್. ಎಷ್ಟು ವರ್ಷ 20 ವರ್ಷ ನಮ್ಮ ಲಗ್ನ ಮಾಡಿ ಹಿಡಿದು ನೋಡ್ಲತ್ತೀನಿ ಸರ್. ಇದು ಇಷ್ಟೇ ತ್ರಾಸ ಅದ ಸರ್. ನೀರಾಗಿಂದು ಒಯ್ದೇವು, ನೀರಾಗಿಂದೇ ಬಂದು ಮತ್ತೆ ಹಾದ್ಯಾಗೆ ಡೆಲಿವರಿ ಆದವು ಸರ್. ರೋಡಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮೋಗ್ರಾ ಗ್ರಾಮಸ್ಥರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಸ್ವಂತ ಖರ್ಚಿನಲ್ಲೇ ಕಬ್ಬಿಣದ ಸೇತುವೆಯನ್ನ ನಿರ್ಮಿಸಿದ್ದಾರೆ. ಗ್ರಾಮಸ್ಥರೆಲ್ಲ ಸೇರಿಕೊಂಡು 1 ಲಕ್ಷ ರೂಪಾಯಿ ಸಂಗ್ರಹಿಸಿ ಕಬ್ಬಿಣದ ಸೇತುವೆಯನ್ನ ಕಟ್ಟಿದ್ದಾರೆ. ಸಚಿವ ಎಸ್ ಅಂಗಾರ ಪ್ರತಿನಿಧಿಸುವ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮೋಗ್ರಾ ಗ್ರಾಮಸ್ಥರು ಈ ಮೊದಲು ಹಲವು ಬಾರಿ ಸೇತುವೆ ನಿರ್ಮಾಣಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡಿದ್ರು. ಆದರೆ ಗ್ರಾಮಸ್ಥರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅಲ್ಲದೆ ಈ ಹಿಂದೆ ಪ್ರಧಾನಿ ಮೋದಿ ಅವರಿಗೂ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ರು. ಸೇತುವೆ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಕಚೇರಿಯೂ ಕೂಡ ಸೂಚಿಸಿತ್ತು. ಆದರೆ ಪ್ರಧಾನಮಂತ್ರಿ ಕಚೇರಿಯ ಸೂಚನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಪಾಲಿಸಿಲ್ಲ. ಅಂತಿಮವಾಗಿ ಗ್ರಾಮಸ್ಥರೇ ಹಣ ಸಂಗ್ರಹಿಸಿ ಕಬ್ಬಿಣದ ಬ್ರಿಡ್ಜ್ ಅನ್ನು ನಿರ್ಮಿಸಿದ್ದಾರೆ. ಚಿನ್ನಕ ಕಾರಣಕ್ಕೆ ಯುವಕನೊಬ್ಬನಿಗೆ ಹಿಗ್ಗಾಮುಗ್ಗ ಥಳಿಸಿದ ಘಟನೆ ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಯರಾಳು ತಾಂಡಾದಲ್ಲಿ ನಡೆದಿದೆ. ಜಮೀನೊಂದರಲ್ಲಿ 2 ಯುವಕರು ಬಡದಾಡ್ಕೊಳ್ತಿದ್ರು. ಯಾರೂ ಬಿಡಿಸಿಲ್ಲ. ಅಲ್ಲಿಯೇ ಹಲವು ಯುವಕರಿದ್ರೂ ಸಹ ಜಗಳ ಬಿಡಿಸದೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಘಟನೆ ಸಂಬಂಧ 5 ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಕೊಪ್ಪಳದಲ್ಲಿ ರೈತ ಕುಟುಂಬವೊಂದು ಎತ್ತುಗಳಿಲ್ಲದ ಕಾರಣಕ್ಕೆ ಅವರೇ ನೊಗಕ್ಕೆ ಹೆಗಲು ಕೊಟ್ಟು ಉಳುಮೆ ಮಾಡುತ್ತಿದ್ದಾರೆ. ಕೊಪ್ಪಳದ ಭೀಮನೂರ್ನಲ್ಲಿ ಬಸವರಾಜ್ ಹಾಗೂ ಮಂಜುನಾಥ್ ಎಂಬ ಸಹೋದರರು ಹೊಲದಲ್ಲಿ ನೊಗಕ್ಕೆ ಹೆಗಲು ಕೊಟ್ಟು ಎಡೆ ಹೊತ್ತಿದ್ದಾರೆ. ಎತ್ತುಗಳ ಮೂಲಕ ಎಡೆ ಹೊರಿಸಲು ಪ್ರತಿ ಎಕರೆಗೆ 1200 ರೂಪಾಯಿ ಬಾಡಿಗೆ ಕೊಡಬೇಕು. ಆದರೆ ಹಣ ಕೊಡಲು ಆಗದ ಕಾರಣ ಸಹೋದರರ ಎತ್ತುಗಳಂತೆ ನೊಗ ಹೊತ್ತಿದ್ದಾರೆ. ಕಳ್ಳರಲ್ಲೂ ಎಂತೆಂಥ ಕಳ್ಳರಿರ್ತಾರೆ ನೋಡಿ. ಕದ್ದ ಬೈಕ್ ಸ್ಟಾರ್ಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಎಗರಿಸಿದ ಬೈಕ್ ಅನ್ನ ವಾಪಸ್ ತಂದಿಟ್ಟು ಎಸ್ಕೇಪ್ ಆಗಿದ್ದಾನೆ. ಇಂಥದ್ದೊಂದು ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ಪಟ್ಟಣದಲ್ಲಿ ನಡೆದಿದೆ. ಮಹದೇವ ಕಲ್ಕೇರಿ ಎಂಬುವರಿಗೆ ಸೇರಿದ ಬೈಕ್ ಅನ್ನ ಕದಿಯಮ್ಮನೊಬ್ಬ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಕದ್ದಿದ್ದಾನೆ. ಸ್ವಲ್ಪ ದೂರ ತಳ್ಕೊಂಡು ಹೋದ ಕಳ್ಳ ಸ್ಟಾರ್ಟ್ ಮಾಡೋದಕ್ಕೆ ನೋಡಿದಾನೆ. ಆದರೆ ಯಾವಾಗ ಬೈಕ್ ಸ್ಟಾರ್ಟ್ ಆಗ್ಲಿಲ್ವೋ ಮತ್ತೆ ಅಲ್ಲಿಗೆ ತಂದಿಟ್ಟಿದ್ದಾನೆ. ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಗದಗ ಜಿಲ್ಲೆಯ ಹರ್ತಿ ಗ್ರಾಮದಲ್ಲಿ ನೊಣಗಳ ಕಾಟಕ್ಕೆ ಬೇಸತ್ತಿದ್ದ ಜನರಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಜನರ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಿದ್ದಾರೆ. ಕೋಳಿ ಫಾರಂಗಳಿಂದಾಗಿ ನೊಣಗಳ ಕಾಟ ಹೆಚ್ಚಾಗಿತ್ತು. ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಕೋಳಿ ಫಾರಂ ಮಾಲೀಕನಿಗೆ ಚಳಿ ಬಿಡಿಸಿದ್ದಾರೆ. ಅಲ್ಲದೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಆರೋಗ್ಯ ಇಲಾಖೆ ಹಾಗೂ ಪಶು ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಕೋಳಿ ಫಾರಂ ಮಾಲೀಕನಿಗೆ ವಾರ್ನಿಂಗ್ ಕೊಡಲಾಗಿದ್ದು ಇನ್ನೊಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ರೆ ಕೋಳಿ ಫಾರಂನೇ ಇಲ್ಲಿಂದ ತೆಗೀತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.